ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಅಂದರೆ ಪಾವಗಡ ರೆಡಿ ಆಗಿದ್ದೀನಿ. ಸ್ವಲ್ಪ ನನಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಹಾಸ್ಪಿಟಲ್ ತೋರಿಸ್ಕೊಂಡು ಬರಬೇಕು. ಹಾಗೆ ಒಂದು A1 ಮೊಬೈಲ್ ಶಾಪ್ಗೆ ಹೋಗಿದ್ವಿ. ಸೊ ಅಲ್ಲಿ ಏನೆಲ್ಲ ಆಫರ್ಸ್ ಇದೆ ಅಂತಂದು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಬೆಳಿಗ್ಗೆನೇ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ರೆಡಿಯಾಗಿದ್ದೀನಿ. ಲಾಸ್ಯ ಮತ್ತು ಮಾನ್ವಿಕು ಇಬ್ಬರು ಹಿಂದೆ ಬಿದ್ದಿದ್ದಾರೆ. ನಾವು ಬರ್ತೀವಿ ಇವತ್ತು ಪಾವಗಡ ಅಂತ. ಡೈಲಿ ನಾನು ಈಗ ಪ್ರಮೋಷನ್ಗೆ ಇಲ್ಲ ಏನಾದರೂ ಒಂದು ವೀಡಿಯೋಸ್ಗೆ ಹೋಗ್ಬೇಕಂದ್ರೆ, ಇಲ್ಲ ಏನಾದರೂ ತೊಗೊಳಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಏನಾದರೂ ಒಂದು ಕತೆಗಳು ಹೇಳ್ಬಿಟ್ಟು, ಇಲ್ಲ ಚಾಕ್ಲೇಟ್ ತರ್ತೀನಿ, ಅದು ತರ್ತೀನಿ, ಇದು ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದು. ಸೊ ಇವತ್ತು ಅವರು ಬಿಡ್ತಾನೆ ಇಲ್ಲ, ಹಿಂದೆನೇ ಬಿದ್ದಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಈಗ ಬರೆಸಿ ಅವ್ರ ಅಮ್ಮನ ಹತ್ರ ಸ್ವಲ್ಪ ಒಂದು 20 ರೂಪಾಯಿ ದುಡ್ಡು ಕೊಟ್ಟು ಏನಾದರೂ ಕೊಡಿಸು ಅಂತಂದು ಹೇಳ್ಬಿಟ್ಟು ಹೋಗಬೇಕು. ಮತ್ತೆ ಬರ್ತಾ ಬೇಕ್ರಿಲಿ ಏನಾದರೂ ತೊಗೊಂಡು ಬರಬೇಕು. ಆ ಶೂ ಏನಾಗಿದೆ ಅಂದರೆ, ನಾನು ಅಲ್ಲಿ ಬಿಸಿಲಿಗೆ ಇಟ್ಟಿದ್ನಲ್ಲ, ಫುಲ್ ಸುಡ್ತಾ ಇದೆ. ಕಾಲ್ಗೆ ಹಾಕ್ಕೊಂಡಿದ್ರೆ ಒಳ್ಳೆ ಈ ಚೇಳು ಏನಾದರೂ ಕಚ್ತಾವಲ್ಲ, ಆ ರೀತಿ ಕಚ್ತಾ ಇತ್ತು ಅದು. ಸೊ ಹಂಗಾಗಿ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಕಿ ನೆರಳಲ್ಲಿ ಬಿಟ್ಟಿದ್ದೆ ಅಲ್ಲಿ. ಈಗ ಅದನ್ನು ಹಾಕ್ಕೊಂಡು ಮತ್ತೆ ಈಗ ಪಾವಗಡ ಬಂದ್ವಿ. ನಾನಿನ್ನು ಮಧ್ಯೆ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಈಗ ಫಸ್ಟು ಮೊಬೈಲ್ ಶಾಪ್ ಹತ್ರ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾಯಿತು. ಸೊ ಇಲ್ಲಿಗೆ ಬಂದು ಈಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಇದು ನಮ್ಮ ಷಣ್ಮಾತ್ಮ ದೇವಸ್ಥಾನ ಪಕ್ಕ ಇರೋದು ಈ ಶಾಪು. ಸೊ ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ದಾರೆ. ಅಂದರೆ ₹1 ಪೇ ಮಾಡಬೇಕು ನಾವು ಇದರಲ್ಲಿ, ಈ ಶಾಪಲ್ಲಿ ₹1 ಪೇ ಮಾಡಿ ನಾವು ಮೊಬೈಲ್ ಆಗಿರ್ಬೋದು, ವಾಷಿಂಗ್ ಮಿಷಿನು, ಫ್ರಿಡ್ಜು, ಮತ್ತು ಇನ್ನು ಫ್ಯಾನ್ಸ್, ಏನೋ ಇನ್ನೂ ತುಂಬ ಮೊಬೈಲ್ಸ್ ಎಲ್ಲ ಇದ್ದಾವೆ. ಸೊ ತುಂಬ ವೆರೈಟೀಸ್ ಇದ್ದಾವೆ. ಎಲ್ಲನೂ ತೊಗೋಬೋದು, ನಾವು ಪರ್ಚೇಸ್ ಮಾಡ್ಕೋಬೋದು. ಕೇವಲ ₹1 ಪೇ ಮಾಡಬೇಕಷ್ಟೇ ನಾವು. ಸೊ ಈಗ ನಾವೇನಾದರೂ ಒಂದು, ಈಗ ನಾನು ಮೊಬೈಲೇ ತೊಗೊಂಡೆ ನೋಡಿ ಮೊನ್ನೆ. ಸೊ ₹25,000 ಕಟ್ಟಿ ನಾನು EMI ಮೇಲೆ ತೊಗೊಂಡಿದ್ದು. ಸೊ ಇದು ಹಂಗಲ್ಲ, ₹1 ಪೇ ಮಾಡಿ ನಾವು EMI ಕಟ್ಕೊಂಡು ಹೋಗ್ಬೋದು ಮಂತ್ಲಿ. ಸೊ ತುಂಬ ಚೆನ್ನಾಗಿದೆಯಲ್ವ. ನಮಗೆ ಅಮೌಂಟ್ ಇಲ್ಲ ಅಂದ್ರೂ ಬೇಗ ಬಂದು ತಗೊಂಡು ಹೋಗ್ಬಿಡ್ಬೋದು. ಮತ್ತು ಮಂತ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆದರೂ ಕಟ್ಕೊಂಡು ಹೋಗ್ಬೋದು. ಆ ರೀತಿ ಜಾಸ್ತಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಹೇಳಿದ್ದು ಆ ರೀತಿ. ನಾವೀಗ 25,000 ಕಟ್ಟಿದ್ರೂ ಅದೇ ಇಂಟ್ರೆಸ್ಟೇ, ₹1 ಕಟ್ಟಿದ್ರೂ ಅದೇ ಇಂಟ್ರೆಸ್ಟೇ. ನಾವಾಗ 25,000 ಕಟ್ಟಿ ನಾವು ತೊಗೊಂಡು ಬಂದ್ವಲ್ಲ, ಸೊ ಹಂಗೆ. ಈಗ ಅದಕ್ಕೂ ಮುಂಚೆ ನನಗೆ ಇದು ಆಫರ್ ಏನಾದರೂ ಗೊತ್ತಿದ್ದರೆ ನಾನು ನಿಜವಾಗ್ಲೂ ಇಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೆ. ಯಾಕಂದರೆ ನನ್ನ ಹತ್ರನೂ ಅಮೌಂಟ್ ಇರಲಿಲ್ಲ ಆಗ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಏನು ಅಮೌಂಟ್ ಇಲ್ಲ ಅಂದರೆ ನಮ್ಮ ಹತ್ರ ಎಮರ್ಜೆನ್ಸಿಗೆ ₹1 ಕಾಯನ್ನಷ್ಟೇ ಕೊಡಬೇಕಾಗಿರೋದು. ಮತ್ತು ನಮಗೆ EMI ಮುಖಾಂತರ ಹಾಕ್ಕೊಡ್ತಾರೆ. ವಾಷಿಂಗ್ ಮಿಷನು, ಫ್ರಿಡ್ಜ್ ಎಲ್ಲ ತೋರಿಸ್ತೀನಿ ಐಟಮ್ಸು. ಈಗ ನಾನು ತೋರಿಸ್ತಾ ಇರೋದೆಲ್ಲ ಮೊಬೈಲ್ಸು, ವಿವೋ, ಓಪೋ ಎಲ್ಲ ಸಿಗುತ್ತೆ. ಒಂದು ಸಲ ನೋಡಿ, ನಮ್ಮ ಸುತ್ತಮುತ್ತ ಅವ್ರಿಗೆ ಯಾರಿಗಾದ್ರೂ ಬೇಕು ಅಂದರೆ, ನಮ್ಮ ಪಾವಗಡ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ರಿಗೂ ಯೂಸ್ ಆಗುತ್ತೆ. ಒಂದು ಸಲ ಉಪಯೋಗಿಸ್ಕೊಳ್ಳಿ ಈ ಆಫರ್ನ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನೋಡಿ, ನಾನು ಮತ್ತೆ ಅಲ್ಲಿಂದ ಮೊಬೈಲ್ಸ್ ಎಲ್ಲ ತೋರಿಸಿದ್ನಲ್ಲ, ಇಲ್ಲಿ ಆಫರ್ ಎಲ್ಲ ಬರೆದಿದ್ದಾರೆ. ನಾನೆಲ್ಲನೂ ವೀಡಿಯೋದಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಒಂದು ಸರಿ ವಿಸಿಟ್ ಮಾಡಿ. ಷಣ್ಮಾತ್ಮ ದೇವಸ್ಥಾನ ಪಕ್ಕನೇ A1 ಮೊಬೈಲ್ ಶಾಪ್ ಇರೋದಿದು. ಸೊ ತುಂಬ ಚೆನ್ನಾಗಿದೆ ಆಫರ್ಸ್ ಎಲ್ಲನೂ. ಹಾಗೆ ಫ್ರಿಡ್ಜಸ್ ಅಂತೂ ನನಗಂತೂ ಭಾಳ ಇಷ್ಟ ಆಯಿತು. ವಾಷಿಂಗ್ ಮಿಷನ್ನು, ಫ್ರಿಡ್ಜ್ ಎಲ್ಲ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ವಾಷಿಂಗ್ ಮಿಷನ್ ತೊಗೋಬೇಕಾಗಿತ್ತು ನಾನು. ನನಗೆ ತೊಗೊಳಕ್ಕೆ ಹೇಳಿದ್ನಲ್ಲ ಆಗಲೇ, ನಮ್ಮದು ಶೀಟಿನ ಮನೆ ಆಗಿರೋದ್ರಿಂದ ಮೇಲೆ ಸಿಂಟೆಕ್ಸ್ ಏನೂ ಇಲ್ಲ ನನಗೆ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ. ಇಲ್ಲಾಂದರೆ ಇದೇ ಥರದ್ದೇ ನಾನು ಪರ್ಚೇಸ್ ಮಾಡ್ತಾಯಿದ್ದು. ನೋಡೋಣ, ಫ್ಯೂಚರಲ್ಲಿ ಒಂದು ಹೊಸ ಮನೆ ಕಟ್ಟಿದ್ರೆ ಆವಾಗ ತೊಗೊಳ್ಳೋ ಪ್ಲಾನಿಂಗ್ ಇದ್ದರೆ ತೊಗೊಳ್ತೀನಿ. ಸೊ ಇಲ್ಲಾಂದರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಿ. ಈಗ ನೋಡಿ, ಇದೆಲ್ಲ ಆಫ್ ಆನ್ ಎಲ್ಲ ಇರುತ್ತೆ. ಮತ್ತು ಕ್ಲಾತ್ಸ್, ಏನೇನು ಕ್ಲಾತ್ಸು ಅಂತಂದು ಅದಕ್ಕೆಲ್ಲ ಸೆಟ್ ಮಾಡ್ಕೋಬೇಕಲ್ಲ. ಸೊ ಅದೆಲ್ಲ ಇತ್ತು. ನಾನೆಲ್ಲ ನೋಡ್ತಾ ಇದ್ದೆ, ಓ ಈ ರೀತಿ ಇರುತ್ತೆ ಅಂತ. ನಾನು ಹೇಳ್ಬೇಕಂದ್ರೆ ನಿಜ, ನಾನು ಈಗ ನೋಡ್ತಾ ಇರೋದೇ ಸ್ಟಾರ್ಟಿಂಗ್. ನಾನು ಈ ವಾಷಿಂಗ್ ಮಿಷನ್ಸ್ ಇಲ್ಲೇ ನೋಡ್ತಾ ಇರೋದು. ಸೊ ನಾನು ಯಾರ ಮನೆಯಲ್ಲೂ ನೋಡಿಲ್ಲ, ಇದ್ರೂ ನಾನು ನೋಡೋಕ್ಕೆ ಹೋಗಲ್ಲ. ಯಾಕಂದರೆ ಸ್ವಲ್ಪ ಜನ ಏನೋ ಬಿಡು ನೋಡಲಿ ಪಾಪ ಅಂತಾರೆ. ಇನ್ನೊಂದು ಸ್ವಲ್ಪ ಜನ ಯಾವತ್ತೂ ನೋಡಿಲ್ವೇನೋ ಅದಕ್ಕೆ ನೋಡ್ತಾವಳೆ ಅಂತಂದು ಸ್ವಲ್ಪ ಕೀಳಾಗಿ ಮಾತಾಡೋರು ತುಂಬ ಜನ ಅವರೇ. ಯಾಕಂದರೆ ನನ್ನ ವಿಷಯದಲ್ಲಿ ಮಾತಾಡಿರೋರು ತುಂಬ ಇದ್ದಾರೆ. ಸೊ ಅದು ಹೆಸ್ರು ಹೇಳೋಕ್ಕೆ ಆಗಲ್ಲ, ಅಷ್ಟೇ ಹೇಳ್ಬಾರ್ದು. ಹಂಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಾರೆ. ನಾನು ಅದಕ್ಕೆ ಡೈರೆಕ್ಟ್ ಯಾರ ಮನೆಯದಾಗಿರ್ಬೋದು ಸ್ವಲ್ಪ ಒಳಗಡೆ ಹೋಗೋಕ್ಕೂ ಹಿಂಜರಿತೀನಿ. ನಾನು ಕೇಳಿಬಿಟ್ಟೆ ಹೋಗ್ತೀನಿ. ಯಾಕಂದರೆ ಸ್ವಲ್ಪ ಜನ ನಮ್ಮ ರೀತಿ ತಿಳ್ಕೊಳ್ಳೋರು ಇರಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ವಾಷಿಂಗ್ ಮಿಷನ್ಸ್ ಎಲ್ಲ ನಾನು ಯಾರ ಮನೇಲಿ ಇದ್ರೂ ನಾನು ನೋಡೋಕ್ಕೆ ಹೋಗಲ್ಲ. ಯಾಕಂದರೆ ಎಂದು ನೋಡಿಲ್ಲ ಆ ರೀತಿ ಈ ರೀತಿ ಎಲ್ಲ ಮಾತಾಡ್ತಾರೆ. ನನಗದು ನೋವು ಕೊಡುತ್ತೆ ಭಾಳ ಮನಸ್ಸಿಗೆ. ಅದಕ್ಕೆ ನಮ್ಮ ಮನಸ್ಸಲ್ಲೇ ಆಸೆ ಎಷ್ಟೇ ಇದ್ರೂ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ ನಾನು. ಹೊರಗಡೆ ಸ್ವಲ್ಪ ಬಿಚ್ಕೊಂಡು ತೋರಿಸ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಅಕ್ಸೆಪ್ಟ್ ಮಾಡೋರು ಇರ್ತಾರೆ, ಹೀಯಾಳ್ಸೋರು ಇರ್ತಾರೆ. ಅದಕ್ಕೋಸ್ಕರ ನಾನು ಹೀಯಾಳಿಸ್ದಾಗ ನನಗೆ ಆ ಪೇಯ್ನ್ ತಡ್ಕೊಳಕ್ಕಾಗಲ್ಲ, ಅಳುನೇ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮೂವ್ ಆಗಲ್ಲ ಯಾರ ಜೊತೆ ಆಗಿರ್ಬೋದು. ಸ್ವಲ್ಪ ಫ್ರೆಂಡ್ಶಿಪ್ ಅಷ್ಟೇ, ನಾನು ಬೇಗ ಫ್ರೆಂಡ್ಶಿಪ್ ಆ ರೀತಿ ಮಾಡ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಭಯ ಅನಿಸುತ್ತೆ ನನಗೆ. ಆ ರೀತಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿದೆಯಲ್ಲ ನನಗೆ, ಅದಕ್ಕೋಸ್ಕರ ಇಲ್ಲೇ ಡೈರೆಕ್ಟಾಗಿ ನಾನು ನೋಡ್ತಾ ಇರೋದು. ಏನಾದರೂ ತಿಳ್ಕೊಬೋದು ನೀವು ನನ್ನ ಬಗ್ಗೆ. ನಾನು ನೋಡ್ತಾ ಇರೋದು ಇಲ್ಲಿ ಡೈರೆಕ್ಟಾಗಿ ವಾಷಿಂಗ್ ಮಿಷನ್ಸು. ನನ್ನ ಲೈಫಲ್ಲಿ ನಾನು ನೋಡೇ ಇರಲಿಲ್ಲ ಯಾವತ್ತೂ. ಈ ಶಾಪಲ್ಲಿ ನೋಡ್ತಾ ಇದ್ದೀನಿ. ಫ್ರಿಡ್ಜ್ ಏನಂದರೆ ನಮ್ಮ ಮನೇಲಿದೆ, ನೋಡಿದ್ದೀನಿ. ಅದೇನೋ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ಲ, ಆದರೂ ನಿಮಗೆ ವೀಡಿಯೋಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ವಿಲ್ಪುಲ್ಲು ಮತ್ತು ಸ್ಯಾಮ್ಸಂಗು, ಇನ್ನೂ ಬೇರೆ ಬೇರೆ ಬ್ರ್ಯಾಂಡಸ್ ಎಲ್ಲ ಇತ್ತು. ಇವೆರಡು ನನಗೆ ಮೈಂಡ್ಗೆ ಹೋಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.
ನೋಡಿ ಡಬಲ್ ಡೋರ್ ಫ್ರಿಡ್ಜು ಮತ್ತು ಸಿಂಗಲ್ ಡೋರ್ದು ಭಾಳ ಚೆನ್ನಾಗಿತ್ತು. ಹೈಯರ್ ಮತ್ತು ಇನ್ನೊಂದು ಹೌದು ಹೈಯರ್ ಅದೊಂದು ಭಾಳ ಚೆನ್ನಾಗಿತ್ತು. ಕಲರ್ಸ್ ಅಂತೂ ತುಂಬ ಇಷ್ಟ ಆಯಿತು. ಮುಂದೆ ನಿಮ್ಗೆ ತೋರಿಸ್ತೀನಿ. ಸಿಂಗಲ್ ಡೋರ್ಸ್ ಕಲರ್ಸ್ ಭಾಳ ಚೆನ್ನಾಗಿದೆ. ನಾನು ಆಗಲೇ ನಾವು ಮೆರೂನ್ನಲ್ಲಿ ತೊಗೊಂಡಿದ್ದೀವಿ. ಸೊ ಆದರೆ ನಾನೀಗ ತೊಗೊಂಡಿಲ್ಲ. ಇಲ್ಲ ಅಂದರೆ ನಿಜವಾಗ್ಲೂ ತೊಗೊಬಿಡ್ತಾ ಇದ್ದೆ ಒಂದು ಫ್ರಿಡ್ಜ್. ಅಷ್ಟು ಚೆನ್ನಾಗಿ ನಾವು ಏನು ಅಂದರೆ ಮನೆಗೆ ಏನು ಪರ್ಚೇಸ್ ಮಾಡ್ತೀವೋ ಅದನ್ನು ಸ್ವಲ್ಪ ಹಳೇದಾಗ್ಬಿಟ್ರೆ ಮತ್ತೆ ಹೊಸದ್ರ ಮೇಲೆ ಮನಸ್ಸು ಸೆಳೀತಾ ಇರುತ್ತೆ ಆಗಲೇ. ಸೊ ಅದಕ್ಕೆ ಜಾಸ್ತಿ ಮನಸ್ಸು ಆ ಥರ ಸೆಳೆಯೋಕ್ಕೆ ಬಿಡಬಾರ್ದು. ನಾವೇ ಲಾಸ್ ಆಗೋದು. ಆಮೇಲೆ ಒಂದಾದಮೇಲೆ ಒಂದು ಪರ್ಚೇಸ್ ಮಾಡ್ಕೊತ ಹೋಗ್ತಾ ಇದ್ದರೆ ಸ್ವಲ್ಪ ನಾವೇ ತಾನೇ ಲಾಸ್ ಆಗೋದು. ಅದಕ್ಕೋಸ್ಕರ ಏನು ತಗೊಂಡಿರ್ತೀವೋ ಅದನ್ನೇ ಸ್ವಲ್ಪ ಅದು ವ್ಯಾರಂಟಿ ಮುಗಿಯೋವರೆಗೂ ಅದರಲ್ಲೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬೇಗ ಬೇಗ ಚೇಂಜ್ ಮಾಡ್ಕೊಳೋದ್ರೆ ನಮಗೆ ಲಾಸ್ ಆಗೋದು. ಈಗ ನೋಡಿ ತೆಗಿತಾ ಇದ್ದೀನಲ್ಲ, ಇದಂತೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಬ್ಲಾಕ್ ಶೇಡಲ್ಲಿತ್ತು. ಮೆರಿನ್ ಆ ಥರ ಒಂದು ಡಿಸೈನ್ ಬಂದಿತ್ತು. ಹೈಯರ್ ಇದು ವಾಷಿಂಗ್ ಮಿಷನ್ ಅಂದೆ ಫ್ರಿಡ್ಜು. ತುಂಬ ಚೆನ್ನಾಗಿರುತ್ತೆ ಇದು. ನನಗಂತೂ ಭಾಳ ಇಷ್ಟ ಆಯಿತು. ಸಿಂಗಲ್ ಡೋರಲ್ಲಿ ಇದು ತುಂಬ ಚೆನ್ನಾಗಿತ್ತು. ಯಾಕಂದರೆ ಡೋರು ಫ್ಲಾಟಾಗಿತ್ತು. ಸೊ ನಮ್ದು ಸ್ಲೋಪ್ ಆಗಿದೆ, ಇದು ಫ್ಲಾಟ್ ಆಗಿದೆ. ನಿಜ ಒಂದಕ್ಕಿಂತಲೂ ಒಂದಂತೂ ಕಲರ್ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಹಾಗೆ ನೋಡ್ತಾ ಹೋಗ್ತಾ ಇದ್ದೀನಿ. ಇನ್ನು ನೈಟ್ ಎಲ್ಲ ಇವರು ರಿಸೀವ್ ಮಾಡ್ಕೊಂಡ್ರಂತೆ. ಇದು ಹೊಸ ಫ್ರಿಡ್ಜ್ ಮೇಡಮ್ ಅಂತ ಬರೀ ವಾಷಿಂಗ್ ಮಿಷನೇ ಬರುತ್ತೆ ನನ್ನ ಬಾಯಿಗೆ. ಆವಾಗಿಂದ ಹೇಳ್ತಿದ್ದೀನಿ. ಸೊ ಫ್ರಿಡ್ಜ್ ಇದು ಇನ್ನು ನೈಟ್ ರಿಸೀವ್ ಮಾಡ್ಕೊಂಡ್ವಿ ಅಂತಂದು ಹೇಳಿದ್ರು. ನಾನೆಲ್ಲ ಕಾಸ್ಟ್ ಎಲ್ಲ ಕೇಳ್ತಾ ಇದ್ದೆ. ಕಾಸ್ಟ್ ಅವರು ಇನ್ನೂ ನಾವು ನೋಡಿಲ್ಲ ಮೇಡಮ್ ಅಂತಂದು ಹೇಳಿದ್ರು. ಇರಲಿ ಪರವಾಗಿಲ್ಲ, ನಿಮಗೆಲ್ಲ ತೋರಿಸಿದ್ರೆ ಒಂದು ಯೂಸ್ ಆಗುತ್ತಲ್ವ, ನೀವು ತಗೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿಂದ ಈಗ ಮತ್ತೆ ಆ ಕಡೆ ಹೋಗ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ವು ಮತ್ತು ರೈಸ್ ಕುಕ್ಕರು ಭಾಳ ಚೆನ್ನಾಗಿತ್ತು. ಇಲ್ಲಿಂದ ಈ ಕಲರ್ಸ್ ಅಂತೂ ಭಾಳ ವೆರೈಟಿಯಾಗಿ ತುಂಬ ಚೆನ್ನಾಗಿದೆಯಲ್ಲ. ಸೊ ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟ್ ಆಗ್ತೀವಿ ನಾವು. ಲೇಡೀಸ್ ಹೆಂಗೆ ಅಂದರೆ ಯಾವುದಾದ್ರೂ ಒಂದು ಹೊಸ ಆಭರಣ ಆಗಿರ್ಬೋದು, ಇಲ್ಲ ಹೊಸ ಸೀರೆ ಆಗಿರ್ಬೋದು, ಈ ಥರ ಮನೆಗೆ ಬೇಕಾಗಿರೋ ಐಟಮ್ಸ್ ವಸ್ತುಗಳಾಗಿರ್ಬೋದು, ತುಂಬ ಅಟ್ರಾಕ್ಟ್ ಆಗ್ತೀವಲ್ಲ ಬೇಗ ನಾವು. ಗಂಡು ಮಕ್ಳು ಆ ರೀತಿಯಲ್ಲ ಎಷ್ಟು ಡಿಸೆಂಟಾಗಿ ಎಷ್ಟು ಚೆನ್ನಾಗಿರ್ತಾರೆ. ಸೊ ನಾವು ಹಂಗಲ್ಲ, ಒಂಥರ ಏನೇ ಒಂದು ನೋಡಿದ್ರು ಅಚ್ಚರಿ ಮೂಡೋ ಥರ ನಾವು ಎಕ್ಸ್ಪ್ರೆಷನ್ ಕೊಡ್ತೀವಿ ಫೇಸಲ್ಲಿ. ಸೊ ಹಂಗಾಗಿ ನಮ್ಮ ಮನೆಯವರು ನೀನು ನೋಡ್ತಾ ಇದ್ರೆ ಇವನ್ನೆಲ್ಲ ನೋಡ್ತೀವಿ ಡೇ ಫುಲ್ಲು, ನಡಿ ಅಂತ ಹೇಳ್ಬಿಟ್ಟು ಮುಂದೆ ತಳ್ತಾ ಬರ್ತಾವ್ರೆ. ಸೊ ಈಗ ಇಲ್ಲಿ ತೋರಿಸ್ತಾ ಇರೋದು ಮಿಕ್ಸಿ. ಇವೆಲ್ಲ ಆಫರಲ್ಲೇ ಕೊಡುವಂಥ ಐಟಮ್ಸು. ನಾವೇನಾದರೂ ಪರ್ಚೇಸ್ ಮಾಡ್ತೀವಲ್ಲ ಅದು ಆಫರಲ್ಲಿ ಬರುತ್ತೆ. ಹಾಗೆ ಎಲ್ಲನೂ ಇದೆ. ಅಡುಗೆ ಮಾಡ್ಕೊಳ್ಳೋಂಥ ಸ್ಟವ್ ಇಂದ ಹಿಡಿದು ಪ್ರತಿಯೊಂದು ಇದೆ. ಗ್ರೈಂಡರ್ ಇದೆ, ಮಿಕ್ಸಿ ಇದೆ, ಮತ್ತು ಟಿ ವಿನೂ ಆಫರಲ್ಲೇ ಕೊಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆಯಲ್ಲ. ಒಂದೊಂದಾಗಿ ಇದರಲ್ಲೇ ತೋರಿಸ್ತೀನಿ ನೋಡಿ. ಇದು ಮಿಕ್ಸಿ, ಉಷಾ ಮಿಕ್ಸಿ ಅಂತ ಹೇಳ್ಬಿಟ್ಟು. ಇದು ಅಷ್ಟೇ ರೈಸ್ ಕುಕ್ಕರು ತುಂಬ ಚೆನ್ನಾಗಿರುತ್ತೆ. ಏನಂದರೆ ನಮ್ಮ ಮನೆಯವರು ಇದಕ್ಕೆಲ್ಲ ಒಪ್ಪಲ್ಲ. ಅವರು ಸ್ವಲ್ಪ ಈ ಕರೆಂಟಿಂದ ಈ ಥರ ಅಡುಗೆ ಮಾಡೋದು ಅದೆಲ್ಲ ತಿನ್ನಲ್ಲ ಅವರು. ನನ್ನಿಂದ ಸ್ವಲ್ಪ ಹಿಂಗೆ ಇಂಪ್ರೂವ್ ಆಗಿದ್ದಾರೆ ಈ ಮಧ್ಯೆ. ಅವಾಗೆಲ್ಲ ಸೌದೆ ಒಲೆಯಲ್ಲೇ ಮಾಡಿಡು ಅನ್ನೋರು. ನನಗೆ ಈಗೆಲ್ಲ ಸ್ವಲ್ಪ ಟ್ರೆಂಡ್ ಚೇಂಜ್, ಎಲ್ಲರೂ ಚೇಂಜ್ ಆಗಿದ್ದಾರೆ. ನಾವು ಹಿಂಗೆ ಇದ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಂಗೆ ಗ್ಯಾಸಲ್ಲಿ ಅಡುಗೆ ಮಾಡೋ ಥರ ಪ್ರಿಪೇರ್ ಮಾಡಿದ್ದೀನಿ. ಸೊ ಈಗ ರೈಸ್ ಕುಕ್ಕರ್ ಕೇಳಿದ್ರೆ ಬೇಡಮ್ಮ, ನಾನು ಕರೆಂಟಲ್ಲಿ ನಾನು ತಿನ್ನಲ್ಲ ಅಂತ ಅಂದರು. ಯಾವಾಗಲಾದರೂ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ ತೊಗೊಳ್ಳೋಣ ಅಂತ ಹೇಳಿದ್ರೆ ಬೇಡ ಅಂದರು. ಮುಂದೆ ನೋಡಬೇಕು, ತೊಗೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ತೊಗೊಳ್ಳೋಣ, ಯಾವಾಗಲಾದರೂ ಎಮರ್ಜೆನ್ಸಿಗಾದರೂ ಯೂಸ್ ಆಗುತ್ತಲ್ವ. ಯಾವಾಗಲೂ ಮಾಡ್ಕೊಂಡು ತಿಂದಿಲ್ಲ ಅಂದರೂ ಎಮರ್ಜೆನ್ಸಿಗಾದರೂ ಯೂಸ್ ಮಾಡ್ಕೋಬೋದು. ಈಗ ಟಿ ವಿಗಳು ತೋರಿಸಿದ್ನಲ್ಲ, ಆ ಟಿ ವಿಗಳೆಲ್ಲ ನೋಡ್ಕೊಂಡು ಹಾಗೆ ಇನ್ನೊಂದು ಸೆಟ್ ಆಫರಲ್ಲಿ ಇಟ್ಟಿದ್ರಲ್ಲ, ಆ ಬಾಕ್ಸ್ ಆ ಕಂಟೈನರ್ನೇ ನನಗೆ ಆ ಕಡೆಯಿಂದ ಮನಸ್ಸು ಸೆಳಿತಾನೆ ಇದೆ ಆಗಿಂದ. ಈ ಥರ ಬಾಕ್ಸಸ್ ಅದಾಗ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲಾದರೂ ಔಟ್ಸೈಡ್ ಹೋದಾಗ ಏನಾದರೂ ಫುಡ್ ಎಲ್ಲ ಸರ್ವ್ ಮಾಡ್ಬೋದಲ್ಲ, ತೊಗೊಂಡೋಗಿ ಆರಾಮಾಗಿ ತಿನ್ಬೋದು ಅಂತ. ಅದಕ್ಕೆ ಇದೊಂದು ಸ್ವಲ್ಪ ಓಪನ್ ಮಾಡಿ ನೋಡ್ತೀನಿ ಅಂತಂದು ಹೇಳಿದ್ರೆ ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು, ನೀನು ಎಲ್ಲಿಗೆ ಹೋದ್ರೂ ಇವನು ಮಾತ್ರ ಬಿಡಲ್ಲ ಅಂತ. ಏನೇ ಆಗಲಿ ಸ್ವಲ್ಪ ಆ ಥರ ನನಗೆ ಕಂಡ್ರೆ ಭಾಳ ಇಷ್ಟ ಆಗುತ್ತೆ. ಬಾಕ್ಸ್ ಟೈಪಲ್ಲಿ ತುಂಬ ಇಷ್ಟಪಡ್ತೀನಿ ನಾನು. ಎಲ್ಲಾದರೂ ಔಟ್ಸೈಡ್ ಹೋದಾಗ ಫುಡ್ ಎಲ್ಲ ತೊಗೊಂಡೋಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇದು ಆಫರಲ್ಲಂತೆ ಬರೋದು, ಆಫರ್ ಇಟ್ಟಿದ್ದಾರೆ. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಈಗ ಇದನ್ನೆಲ್ಲ ನೋಡಿಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಸೊ ಅಂದರೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ನಾನು ಹಾಸ್ಪಿಟಲೆಲ್ಲ ಹೋಗಬೇಕು ಅಂತ ಹೇಳಿದ್ನಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಪ್ಲೈನಾಗಿ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವ್ರ ಜೊತೆ ಮಾತಾಡ್ಕೊಂಡು ಇವ್ರು ಕೂಲ್ ಡ್ರಿಂಕ್ಸ್ ಎಲ್ಲ ತರಿಸಿದ್ರು, ಅದನ್ನು ಕೊಡೋದು. ಹಾಗೆ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು ಸಹಸ್ರ ಕಲೆಕ್ಷನಲ್ಲಿ. ಇವರು ಹೊಸ ಲಾಟ್ ಬಂದಿದೆ ಬನ್ನಿ ಅಂತಂದು ನಾನು ಒಂದು ಲೆಹಂಗಾ ಟೈಪ್ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನೋಡಿದ್ರೆ ಅದು ನಾನು ಕೇಳಿರೋಂಥ ಕ್ಲಾತ್ ಇರಲಿಲ್ಲ, ಆಗಲೇ ಖಾಲಿಯಾಗಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬರುತ್ತೆ, ಅದು ತಪ್ಪದೆ ನಿಮಗೆ ನಾವು ಸೆಂಡ್ ಮಾಡ್ತೀವಿ ಅಂತಂದೆಲ್ಲ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ಹೋಗೋದು ಬೇಡ ಅಂತ ಸ್ವಲ್ಪ ಕಲೆಕ್ಷನ್ ನೋಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಲೇಡೀಸು ಒಂದು ತಗೊಳಕ್ಕೆ ಬಂದರೆ ಇನ್ನೊಂದು ನೋಡೋದು ತುಂಬ ಅಂದರೆ ಎಲ್ಲರೂ ಕಾಮನಾಗಿ ಆ ರೀತಿ ಒಂದು ತಗೊಳ್ಳೋದಾದರೆ 10 ನೋಡ್ತಾ ಇರ್ತಾರೆ. ಹಾಗಾಗಿ ನಾನು ಒಂದು ಸ್ವಲ್ಪ ಮೆಟೀರಿಯಲ್ ಆ ಕಡೆ ಎಲ್ಲ ನೋಡಿ, ಹಾಗೆ ಈ ಕಡೆ ಸೆಕ್ಷನ್ ಎಲ್ಲ ಸ್ಯಾರಿ ಇತ್ತು. ಅದಕ್ಕೆ ಸ್ಯಾರಿ ಸೆಕ್ಷನಲ್ಲಿ ಏನಾದರೂ ಹೊಸ ಮಾಡೆಲ್ ಬಂದಿದೆಯಾ ಅಂತ ನೋಡೋಣ ಅಂತ ಬಂದೆ. ಈ ಸಾರಿ ಮೈಸೂರು ಸಿಲ್ಕ್ ಎಲ್ಲ ತರಿಸಿದ್ರು, ಆದರೆ ಎಲ್ಲ ಖಾಲಿಯಾಗಿತ್ತು. ಒಂದು 2 ಪೀಸ್ ಇತ್ತು ಅಷ್ಟೇ. ಅದಕ್ಕೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸಾರಿ ಎಲ್ಲ ಒಂದು ರೌಂಡ್ ಚೆಕ್ ಮಾಡಿದೆ ಯಾವ್ಯಾವ ಥರ ಇದೆ ಸ್ಯಾರೀಸ್ ಅಂತ. ಪರವಾಗಿಲ್ಲ, ನಾವು ಬಂದರೆ ಆರಾಮಾಗಿ ಸೆಲೆಕ್ಷನ್ ಮಾಡ್ಕೋಬೋದು ಈ ಸ್ಯಾರೀಸಲ್ಲಿ. ಈ ದಸರಾಗೆ ತುಂಬ ಕಲೆಕ್ಷನ್ ತಂದಿದ್ದಾರೆ ಇವರು. ಎಲ್ಲನೂ ಸ್ವಲ್ಪ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೋಡಿ ಈ ಕಡೆ ಈ ಸೆಕ್ಷನ್ ಎಲ್ಲ ಫುಲ್ಲು ಸ್ಯಾರೀಸು, ನಿಮಗೆ ಯಾವ ರೇಂಜಿಂದಾದರೂ ಸಿಗುತ್ತೆ.
ಆದರೆ ತುಂಬ ಕಾಸ್ಟ್ಲಿ ಇದೆಲ್ಲ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ನಮ್ಮ ಬಜೆಟಲ್ಲಿ ನೋಡ್ಕೊಂಡು ಆರಾಮಾಗಿ ತೊಗೊಂಡೋಗ್ಬೋದು. ಈ ಕಡೆ ಎಲ್ಲ ಈಗ ಹೊಸ್ದಾಗೆಲ್ಲ ಸೆಟ್ ಮಾಡಿದ್ದಾರೆ. ಮುಂಚೆ ಇದೆಲ್ಲ ಇರಲಿಲ್ಲ. ಅಂದರೆ ಕೆಳಗಡೆ ಫ್ಲೋರಲ್ಲಿ ಹಾಸಿದಾರಲ್ಲ ಅದು ಬೆಡ್ಡು. ಅಂದರೆ ಸ್ಯಾರೀಸ್ ಎಲ್ಲ ಕುತ್ಕೊಂಡು ತೋರಿಸೋದಕ್ಕೆ ಕಸ್ಟಮರ್ಸ್ಗೆ ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲಿ ನಾನೊಂದು ಅದನ್ನು ಹೇಳಿದ್ನಲ್ಲ, ಬಂದಮೇಲೆ ನೆಕ್ಸ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ನಾನು ಈ ಮೊಬೈಲ್ ನೋಡ್ತಾ ನೋಡ್ತಾ ಏನಾಗಿದೆ, ನನ್ನ ಕಣ್ಣು ಫುಲ್ಲು ಸುತ್ತು ಬ್ಲಾಕ್ ಆಗಿದೆ. ಅದು ಆ ರೀತಿ ನಾನು ಅಂದ್ಕೊಂಡಿದ್ದೀನಿ, ಮೊಬೈಲ್ ನೋಡಿ ನೋಡಿ ಹೀಗಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಡಾಕ್ಟ್ರನ್ನ ಒಂದು ಸಾರಿ ಕನ್ಸಲ್ಟ್ ಮಾಡಿಬಿಟ್ಟು ಅವ್ರನ್ನ ವಿಚಾರಿಸೋಣ ಅಂತ ಬಂದೆ. ಇದು ಸ್ಕಿನ್ ಡಾಕ್ಟ್ರ್ ಇಲ್ಲಿರೋದು. ಅದಕ್ಕೆ ನಾನು ಇವ್ರನ್ನ ಈ ಥರ ಕಣ್ಣು ಎಲ್ಲ ಕಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದೆ ನರ್ಸ್ನ. ಅವರು ನೋಡ್ತಾರೆ ಡಾಕ್ಟ್ರು ಇದನ್ನು ಅಂತ. ನೋಡ್ತಾರೆ ಮೇಡಮ್ ಅಂತ ಹೇಳಿದ್ರು ಅವರು. ಅದಕ್ಕೆ ಈಗ ನಾನು ಎಲ್ಲ ಟೋಕನ್ ಎಲ್ಲ ತೊಗೊತಾ ಇದ್ದೀನಿ, ಬರೆಸ್ಬಿಟ್ಟು ನೇಮೆಲ್ಲನೂ ತೊಗೊಂಡು ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಹೇಳ್ದೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ. ಅವರು ಆ ರೀತಿ ಏನಲ್ಲ ಅಂತಂದು ಹೇಳಿದ್ರು. ಮೊಬೈಲ್ ನೋಡಿನೂ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕನ್ಫರ್ಮ್ ಆಗಿ, ಇದಕ್ಕೆ ತುಂಬ ರೀಸನ್ಸ್ ಇದ್ದಾವೆ ಅಂತಂದೆಲ್ಲ ಹೇಳಿದ್ರು. ಹಾಗೆ ನನಗೆ ಒಂದು ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ಮು ಇತ್ತು, ಅದಕ್ಕೋಸ್ಕರ ನಾನು ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡು ಗಾಗಲ್ಸ್ ಯೂಸ್ ಮಾಡ್ತೀನಿ. ಆ ರೀತಿ ಎಲ್ಲ ಹೇಳ್ದೆ. ಸರಿ ಅಂತ ನಾನು ಟ್ರೀಟ್ಮೆಂಟ್ ಕೊಟ್ಟರು. ಅದನ್ನು ತೊಗೊಂಡು ಈಗ ನಾವು ಮನೆ ಕಡೆ ಬಂದ್ವಿ. ಬರೋಷ್ಟರಲ್ಲಾಗಲೇ ಮಧ್ಯಾಹ್ನದ ಮೇಲೇ ಆಗಿತ್ತು. ಈಗ ನಮ್ಮಮ್ಮ ಅವರು ಹಸುಗಳಿಗೆ ಕಡಲೆಬಳ್ಳಿ ಎಲ್ಲ ಹೊಡಿತಾ ಇದ್ರು, ನನ್ನ ತಮ್ಮ ಎಲ್ಲ ಹೊಡಿತಾ ಇದ್ರು. ಅದಕ್ಕೆ ನಮ್ಮಪ್ಪನೂ ಮತ್ತು ರೋಜಾ ಇಬ್ಬರೂ ಇದನ್ನೆಲ್ಲ ಒತ್ತಾಗ್ತಾಯಿದ್ರು. ಇನ್ನೊಂದು, ನನ್ನ ಮಗ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿದ್ದೀನಿ ನಾನು, ದೊಡ್ಡವನು ನಿತಿನ್. ಅವನಿಗೆ ಈ ಥರ ಗ್ರಾಮ ಪಂಚಾಯತಿಯಿಂದ ಒಂದು ಚೆಕ್ ಕೊಟ್ಟಿದ್ದಾರೆ. ಅಂದರೆ ಹ್ಯಾಂಡಿಕ್ಯಾಪ್ಟ್ಗೆಲ್ಲ ಈ ಥರ 3300 ಈ ಥರ ಚೆಕ್ ಕೊಟ್ಟಿದ್ದಾರೆ. ಸೊ ಇವನು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಈ ಚೆಕ್ ಸಿಕ್ತು ಇವನಿಗೆ. ಪಾಪ ತುಂಬ ನೋವು ಅನಿಸುತ್ತೆ. ಆದರೆ ನನಗೆ ಏನು ಮಾಡೋದು, ಹುಟ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕೂ ಆಗಲ್ಲ. ಸೊ ಅದೆಲ್ಲ ನಮ್ಮ ಹತ್ರ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲೇ ಈ ಥರ ಎಲ್ಲ ಮಕ್ಕಳು ಮಾಡಿಕೊಂಡು, ಸೊ ಈ ರೀತಿ ಎಲ್ಲ ನಾವು ತಪ್ಪುಗಳು ಮಾಡಿದ್ರೆ ಮತ್ತೆ ಮಕ್ಕಳು ಈ ರೀತಿಯಾಗಿ ತೊಂದರೆ ಪಡ್ತಾರೆ ಲೈಫ್ ಲಾಂಗು. ಸೊ ಆಗ ನನಗೇನು ತಿಳಿದೇನೆ ಇದೆಲ್ಲ ಮಾಡಿಕೊಂಡು ಹ್ಯಾಂಡಿಕ್ಯಾಪ್ಟ್ ಆಗಿಬಿಟ್ಟ ಅವನು. ಯಾಕಂದರೆ ನನಗೂ ಚಿಕ್ಕ ವಯಸ್ಸಲ್ಲೇ ಮಕ್ಕಳಾಗಿರೋದ್ರಿಂದ ನನಗೆ ಪ್ರೋಟೀನ್ ಕಡಿಮೆ ಇತ್ತು ಗರ್ಭಕೋಶದಲ್ಲಿ, ಹಾಗಾಗಿ ಈ ರೀತಿ ಹುಟ್ಟಿದ್ದಾನೆ ಅಂತ ಡಾಕ್ಟ್ರ್ ಹೇಳಿದ್ರು. ಅದು ನನ್ನ ತಪ್ಪೆ ಅಂತಂದು ಹೇಳ್ತೀನಿ, ಆ ಮಗುದೇನೂ ತಪ್ಪಿಲ್ಲ. ಸೊ ಅವನು ಹುಟ್ಟಿರೋದು ನನಗೆ ಭಾಳ ನೋವು ಅನಿಸುತ್ತೆ ಒಂದೊಂದ್ಸರಿ ನೋಡಿದ್ರೆ. ಯಾಕಂದರೆ ಬಲಗೈಯೇ ಆ ರೀತಿ ಆಗಿದೆ, ಎಡಗೈಯಲ್ಲೇ ಊಟ ಮಾಡ್ತಾನೆ. ಫಂಕ್ಷನ್ಸ್ ಎಲ್ಲೆಲ್ಲ ಹೋದರೆ ಅವ್ನು ನಿಜ ಊಟ ಮಾಡೋಕ್ಕೆ ಹಿಂಜರಿತಾನೆ. ಯಾಕಂದರೆ ಎಡಗೈಯಲ್ಲಿ ಊಟ ಮಾಡಬೇಕಲ್ಲ, ಎಲ್ಲರೂ ಕೇಳ್ತಾರೆ, ಅವ್ನು ಡೈರೆಕ್ಟಾಗಿ ಕೇಳ್ತಾರೆ ಯಾಕಪ್ಪ ಎಡಗೈಯಲ್ಲಿ ಊಟ ಮಾಡ್ತೀಯ ಅಂತ. ಆಗ ಹೇಳಲೇಬೇಕಲ್ಲ. ಸೊ ಹಂಗಾಗಿ ಅವನು ಫಂಕ್ಷನ್ಸ್ಗೆ ಜಾಸ್ತಿ ಬರಲ್ಲ ನನ್ನ ಜೊತೆ, ನಾನು ಏನು ಹೇಳಿದ್ರೂ ಬರಲ್ಲ. ಸೊ ಅನಿವಾರ್ಯ ಇನ್ನು ಬರಲೇಬೇಕು ಅನ್ನೋ ಫಂಕ್ಷನ್ಸ್ ಮಾತ್ರ ಬರ್ತಾನೆ ಅವನಷ್ಟೇ, ಇನ್ನು ಬೇರೆ ಕಡೆ ಎಲ್ಲ ಬರಲ್ಲ, ಹಿಂಜರಿತಾನೆ ಬರೋಕ್ಕೆ. ಅದು ತುಂಬ ನೋವು ಕೊಡುತ್ತೆ ನನ್ನ ಮನಸ್ಸಿಗೆ. ಅದಂತೂ ನನ್ನ ಲೈಫ್ ಲಾಂಗ್ ಆ ನೋವು ನನಗೆ ಕಳಿಯೋಕ್ಕೆ ಆಗಲ್ಲ, ಅಂದರೆ ಹೋಗ್ಲಾಡ್ಸೋಕ್ಕೆ ಆಗಲ್ಲ. ಅದು ಏನೇನೋ ಮಾಡಿ ರೆಡಿ ಮಾಡಿಸ್ಬೇಕಂತ ತುಂಬ ಕಡೆ ಓಡಾಡಿದ್ವಿ, ಏನಾದ್ರೂ ರೆಡಿ ಆಗಲಿಲ್ಲ ಅದು ಕೈ ಅಷ್ಟೇ. ಬರೆಯೋಕ್ಕೂ ಬರಲ್ಲ, ಊಟ ಮಾಡೋಕ್ಕೂ ಬರಲ್ಲ ಬಲಗೈಯಲ್ಲಿ, ಬರೀ ಎಡಗೈಯಲ್ಲೇ ಊಟ ಮಾಡ್ತಾನೆ, ಎಡಗೈಯಲ್ಲೇ ಬರೆಯೋದವನು. ಅದೊಂದು ನೋವು ನನಗೆ ಲೈಫ್ ಲಾಂಗ್ ಕಾಡುತ್ತೆ ಬಿಡಿ. ಅದು ಏನು ಮಾಡೋಕ್ಕೂ ಆಗಲ್ಲ. ಸೊ ನಾನು ನನ್ನ ಮಗನ್ನ ಈ ರೀತಿ ಮಾಡಿದ್ನೇನೋ ಅನ್ನೋದೊಂದು ಗಿಲ್ಟಿ ಫೀಲ್ ಆಗ್ತೀನಿ ಮನಸ್ಸಲ್ಲಿ. ಎಲ್ಲ ನಾವು ಮಾಡಿರುವಂಥ ಪಾಪ ಕರ್ಮಗಳು ಈಗ ನನ್ನ ಮಗನ್ನ ಕಾಡ್ತಿದೆ ಅನ್ನೋದೇ ನನಗೆ ನೋವು ಜಾಸ್ತಿ. ದೇವರು ನನಗೆ ಅವ್ನಿಗೆ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ತೀನಿ ಅಷ್ಟೇ ದೇವ್ರನ್ನ. ಇನ್ನೇನು ಕೇಳೋಕ್ಕಾಗುತ್ತೆ ಹೆಚ್ಚಾಗಿ. ಸೊ ಅಷ್ಟೇ. ಈಗ ನಮ್ಮಮ್ಮ ಅವರು ಅದು ಚೆಕ್ ತಗೊಂಡೋಗಿ ಅವನು ಬ್ಯಾಂಕ್ಗೆ ರಿನ್ಯೂವಲ್ ಕೊಟ್ಟರೆ ಮತ್ತೆ ಅದು ಅಮೌಂಟ್ ಬರುತ್ತೆ ಅವನ ಅಕೌಂಟಿಗೆ. ಪೆನ್ಷನ್ನು ಬರುತ್ತೆ ಮಂತ್ಲಿ. ಅವ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಹಾಗಾಗಿ ಸೊ ಇರಲಿ, ಅವ್ನಿಗೇನಾದರೂ ನಾವೇ ಒಂದು ದಾರಿ ಮಾಡಬೇಕೇ ಹೊರತು ಅವ್ನ ಕೈಲಿ ಏನೂ ಕೆಲಸ ಮಾಡೋಕ್ಕೂ ಆಗಲ್ಲ. ಇನ್ನು ಒಂದು ಕೈಯಲ್ಲಿ ಏನು ಕೆಲಸ ಮಾಡ್ತಾನೆ ಹೇಳಿ ಅವನು. ಸೊ ಅದಕ್ಕೋಸ್ಕರ ಅವನ ವಿಷಯ ಮಾತಾಡಿದ್ರೆ ನಂಗೆ ನಿಜವಾಗ್ಲೂ ಏನೇನೋ ನೆನಪಾಗ್ಬಿಡುತ್ತೆ ವೀಡಿಯೋದಲ್ಲೇ. ಸೊ ಈಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆಲ್ಲ ತಲೆಯಲ್ಲಿ ಓಡ್ತಾ ಇದೆ ಅವನ ವಿಷಯದಲ್ಲಿ. ಸೊ ಅದಕ್ಕೆ ನಾನು ಅದನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕಷ್ಟೇ. ಈಗ ನೋಡಿ, ಟ್ರ್ಯಾಕ್ಟ್ರಲ್ಲಿ ಇದು ಬಳ್ಳಿ ಎಲ್ಲ ಹೊಡೆದ್ರಲ್ಲ, ಇದು ಹೊಟ್ಟು ಟೈಪ್, ಅಂದರೆ ಮಿಷನ್ಗೆ ಹಾಕಿರೋದು ಇದು ಕಡಲೆ ಬಳ್ಳಿ ಎಲ್ಲನೂ. ಸೀಮೆ ಹೆಸರು ತುಂಬ ಚೆನ್ನಾಗಿ ತಿಂತಾವಂತೆ, ನನ್ನ ತಮ್ಮ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಇದನ್ನು ಒಂದು 2 ಲೋಡಷ್ಟು ದುಡ್ಡಿಗೆ ತಗೊಂಡಿದ್ದಾರೆ. ಸೊ ಇವ್ರದ್ದು ನೀರಾವರಿ ಜಮೀನು ಏನೂ ಇಲ್ಲವಲ್ಲ, ಹಾಗಾಗಿ ಈ ರೀತಿ ತೊಗೋಬೇಕು. ಇಲ್ಲ ಸಪ್ಪೆ ಈ ಥರ ಎಲ್ಲ ಬೇರೆಯವ್ರ ಹೊಲದಲ್ಲಿ ಹಾಕ್ಕೋಬೇಕು ಅಷ್ಟೇ. ಅದಕ್ಕೆ ಈಗ ಇದೆಲ್ಲ ಕೆಲಸ ಮುಗಿಸ್ಕೊಂಡು, ಫುಲ್ಲು ಧೂಳಿನ ಕೆಲಸ ಇದು. ನನಗೆ ಸ್ವಲ್ಪ ಡೆಸ್ಟ್ ಅಲರ್ಜಿ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ವೀಡಿಯೋ ಮಾತ್ರ ಮಾಡ್ಕೊಂಡೆ ಅಷ್ಟೇ. ಇಲ್ಲಾಂದರೆ ನಾನು ಈ ಥರ ಕೆಲಸಗಳೆಲ್ಲ ಮುಂಚೆ ಎಲ್ಲ ಮಾಡಿದ್ದೀನಿ. ಈಗ ನನಗೆ ಫುಲ್ ಈ ಥರ ಕೆಮ್ಮಾಗಿಬಿಟ್ರೆ ಒಂದು 15 ದಿನ ತಿಂಗಳಾದರೂ ಹೋಗಲ್ಲ. ಹಾಗಾಗಿ ಸ್ವಲ್ಪ ಧೂಳಿಗೆ ನಾನೇ ದೂರ ಇರ್ತೀನಿ. ನನ್ನ ತಮ್ಮ ಇವರೆಲ್ಲ ಮಾಡ್ತಾರೆ, ಇವ್ರಿಗೇನು ಆರಾಮಾಗಿ ತಡ್ಕೊಳ್ಳೋ ಶಕ್ತಿ ಇದೆ. ಮೇಯ್ನು ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಕೆಮ್ಮು ಇದಾದರೆ. ಮಲಗೇ ಬಿಡ್ತೀನಿ, ಮೇಲೆ ಎದ್ದಳಲ್ಲ, ಆ ರೀತಿ ಆಗಿಬಿಡ್ತೀನಿ, ಸುಸ್ತಾಗ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ನಾನು ಡೆಸ್ಟಿಂದ ಸ್ವಲ್ಪ ದೂರ ಇರ್ತೀನಿ. ಈಗ ಇದನ್ನೆಲ್ಲ ಒಂದು ಬಣವೆಗೆ ಹಾಕ್ಕೋಬೇಕು. ಪಾಪ ನಮ್ಮಪ್ಪ ನೋಡ್ರಿ ಒಂದು 4 ಗಂಟೆವರೆಗೂ ಎಲ್ಲ ಎತ್ತಾಕ್ದು. ಇನ್ನಿರೋದೆಲ್ಲ ನನ್ನ ತಮ್ಮ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಎತ್ತಾಕ್ತಾರೆ ಈಗ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ.
ಸೊ ಈಗ ಇದು ಫ್ರೆಂಡು ಬಾಡಿಗೆಗೆ ಅಂತ ತಂದಿರೋದು ನನ್ನ ತಮ್ಮ, ಅದು ಗಾಡಿನ ಅವ್ರನ್ನ ಕರ್ಕೊಂಡು ಬಂದಿರೋದು. ಈಗ ಅವ್ರಿಗೆ ಬಾಡಿಗೆ ಕೊಟ್ಟು ಹುಲ್ಲಿನ ದುಡ್ಡು ಕೊಟ್ಟು ಮತ್ತೆ ಹಸುಗಳು ಮೇಯಿಸ್ಕೊಂಡು ಅದರಲ್ಲಿ ಇನ್ನೇನು ಸಿಗುತ್ತೆ ಹೇಳಿ, ಎಲ್ಲ ದುಡ್ಡಿಗೆ ತಗೊಂಡ್ರೆ ನಿಜವಾಗ್ಲೂ ಏನೂ ಉಳಿಯಲ್ಲ. ಸ್ವಲ್ಪ ನಮ್ಮ ಹತ್ರ ಹೊಲ ಇದ್ದು ನೀರಿದ್ದು ಏನಾದರೂ ಸ್ವಲ್ಪ ಬೆಳ್ಕೊಂಡು ಇದು ಮಾಡ್ಕೊಂಡ್ರೆ ಉಳಿಯುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಮುಂದಿನ ವಿಡಿಯೋ.